ಇದು ಚಿಕ್ಕಬಳ್ಳಾಪುರ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ವಿದ್ಯುತ್ ದೀಪಗಳು ಹೊಸದಾಗಿ ಅಳವಡಿಸ್ತಾ ಇರ್ತಾರೆ. ಇದು ಹಿಂದೆ MLA ಗ್ರ್ಯಾಂಟ್ಸಲ್ಲಿ ಬಂದಿರತಕ್ಕಂಥ ಅನುದಾನ. ಇದಕ್ಕೆ ಈ ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಫುಟ್ಪಾತ್ಗಳ ಮೇಲೆ ಮತ್ತು ರಸ್ತೆ ಮಧ್ಯಭಾಗದಲ್ಲಿ ಅಳವಡಿಸ್ಬೇಕು ಅಂತ. ಅದು ರಾತ್ರಿ ಹೊತ್ತು ದೀಪ ಉರಿದಂಗೆ ಉರಿತದೆ. ಆಮೇಲೆ ಇದಕ್ಕೆ ಲಕ್ಷಾಂತರ ರೂಪಾಯಿದು ಹಗರಣ. ಇದು ಅವ್ರಿಗೆ ಇಷ್ಟಾನುಸಾರ ಕೆಲಸ ಮಾಡಿದ್ದಾರೆ. ಅವರು ಅಲ್ಲಿ ಟೆಂಡರ್ ಕರೆದಿರೋದಕ್ಕೂ ಇಲ್ಲಿ ಮೆಟೀರಿಯಲ್ಲು ಕ್ವಾಂಟಿಟಿ ಇರೋದಕ್ಕೂ ಸಂಬಂಧನೇ ಇಲ್ಲ. ಇದು ಪ್ರಭಾವಿಗಳು ಒತ್ತಡಕ್ಕೆ ಮಣಿದು ಈಗ ಅನುದಾನ ವಾಪಸ್ ಹೋಗಬಾರ್ದು, ಏನೋ ಒಂದು ಮಾಡಿಬಿಡ್ಬೇಕು ಅಂತ ಮಾಡ್ತಾರೆ. ಆಮೇಲೆ ಮತ್ತು ಕೇಬಲ್ಲು ಮೇಲೆ ಹಾಕೋಂಗಿಲ್ಲ, ಅವರು ಅಂಡರ್ಗ್ರೌಂಡ್ ಕೇಬಲ್ಲೇ ಮಾಡಬೇಕು. ಈಗ ನೋಡಿ, ಇನ್ನೂ ನೆನ್ನೆ ಫಿಟ್ಟಿಂಗ್ ಮಾಡಿದ್ದಾರೆ, ಇವತ್ತೆಲ್ಲ ಅವಾಗೆಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ಅವ್ರ ಗಮನಕ್ಕೆ ಬಂದ್ರೂ ನಮ್ಮ ನಗರಸಭೆ ಆಯುಕ್ತರಿಗೆ ಇದರಲ್ಲಿ ಏನು ಒತ್ತಡನೋ ಅಥವಾ ದುಡ್ಡಿನ ಪ್ರಭಾವನೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೂ ಸಹ ಅವರು ಇದ್ರ ಬಗ್ಗೆ ಏನು ಕಿಂಚಿತ್ ಕೂಡ ಮಾತಾಡೋಲ್ಲ, ಮೌನ ಆಗೋಗ್ಬಿಟ್ಟಿದ್ದಾರೆ. ಅದೇ ನಗರಸಭೆ ಕಮಿಷನರ್ಗೆ ಇವೆಲ್ಲ ಕಣ್ಣು ಕಾಣ್ತಾ ಇದೆಯೋ ಇಲ್ವೋ ಅರ್ಥ ಆಗ್ತಾ ಇಲ್ಲ. ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂಥೇಳಿ ಹಿಂದೆ ನಮ್ಮ ಈಗ MLA ಗ್ರ್ಯಾಂಟ್ಸಲ್ಲಿ ಬಂದಿರತಕ್ಕಂಥ ಅನುದಾನ ಇದು. ಆದರೆ ಈಗ ಕೆಲಸ ಆಗಲಿ, ಈಗ ಅವ್ರು ಅಳವಡಿಸಿರೋ ವಿದ್ಯುತ್ ದೀಪಗಳಾಗಲಿ 3 ಕಾಸಿಗೆ ಪ್ರಯೋಜನ ಇಲ್ಲ. ಈ ಕಣ್ಣಿಗೆ ಕಾಣ್ತಾ ಇದೆ, ಎಲ್ಲ ಕಿತ್ತು ಕೆಳಗಡೆ ಬೀಳ್ತಾ ಇದೆ. ಇನ್ನು ಹಾಕಿ 3 ದಿವಸ ಆಗಿಲ್ಲ, ಇನ್ನು ಕೆಲವು ಕಡೆ ಇದು ಮಾಡಲಿಲ್ಲ. ಇದು ಬಿಲ್ಲು ಮಾಡಿದ್ದಾರೆ, ಅರ್ಧ ಬಿಲ್ ಮಾಡಿದ್ದಾರೆ. ಇದು ಪ್ರಭಾವಿಗಳು ಒತ್ತಡಕ್ಕೆ ಮಾಡಿದು ಈ ರೀತಿ ನಾಶನ ಮಾಡಿಡ್ತಾ ಇದ್ದಾರೆ. ಸಾರ್ವಜನಿಕರ ತೆರಿಗೆ ಹಣನ ಈ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಟೆಂಡರು ಇದು ನನಗೆ ಗೊತ್ತಿರೋ ಮಟ್ಟಿಗೆ 25 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ನಾನಿನ್ನು ಈಗ RTIಯಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾಳೆ ಇದೆಷ್ಟಾಗಿದೆ ಅಂತ ನಾಳೆ ನಿಖರವಾಗಿ ಗೊತ್ತಾಗ್ತದೆ. 25 ಲಕ್ಷ ರೂಪಾಯಿ ಅಂತ ನಮಗೆ ಮಾಹಿತಿ ಬಂದಿದೆ. ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಬರೀ ಸಾರ್ವಜನಿಕರು ಫುಟ್ಪಾತಲ್ಲಿ ಮಾತ್ರ ಅಳವಡಿಸ್ಬೇಕು, ಸೌಂದರ್ಯ ಹೆಚ್ಚಿಸಬೇಕು ಅಂತ ಇದೊಂದು ಸ್ಕೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತಿನ್ನೋದಕ್ಕೊಂದು ಸ್ಕೀಮ್. ಇದು ನಕಲಿ ಬಿಲ್లుಗಳು ಮಾಡಿಕೊಂಡು ಯಾವನೋ ಒಬ್ಬನು ಟೆಂಡರು ಕೊಟ್ಬಿಟ್ಟು ಮಾಡಿಕೊಂಡು ತಿಂದುಬಿಡೋದು. ಯಾರು ಇದಕ್ಕೆ ಇದು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಕಮಿಷ್ನರ್ಗೆ, ನಮ್ಮ ನಗರಸಭೆ ಸದಸ್ಯರಿಗೆ ಪಾಪ ರಾತ್ರಿ ಹೊತ್ತು ಕಾಣುತ್ತೋ ಕಾಣಲ್ವೋ ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಈಗ ಎಲ್ಲರಿಗೂ ಕಾಣುತ್ತೆ, ಇದೇನು ಮರಿಮಾಚ ಅಂಥದ್ದೇನೂ ಇಲ್ಲ. ಎಲ್ಲರೂ ಬಂದು ಯಾರು ಸಾರ್ವಜನಿಕರು ಓಡಾಡ್ತಾರೆ ಎಲ್ಲರಿಗೂ ಗೊತ್ತಾಗ್ತದೆ. ರಾತ್ರಿಯಲ್ಲಿ ನೋಡಿ ಆ ದೀಪ ಉರಿದಂಗೆ ಉರಿತದೆ. ಇದಕ್ಕೆ ಇಷ್ಟು ಲಕ್ಷ ಅವಶ್ಯಕತೆ ಇದೆಯಾ ಅನ್ನೋದು ನನ್ನ ಕ್ವಶನು. ಸಾರ್ವಜನಿಕ ತೆರಿಗೆ ಹಣ ಏನೋ ಅವ್ರ ಮನೆಯಿಂದ ಏನು ತಂದಾಗ್ತಾ ಇಲ್ಲ.